ಸರ್ಕಾರ ಕೊಟ್ಟಿರುವಂತಹ ಆಸ್ತಿದಾರರಿಗೆ ಪಾರಂಪರಾಗತವಾಗಿ ಬಂದಿರುವಂತಹ ಸೈಟ್ದಾರರಿಗೆ ಬಿಬಿಎಂಪಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಸರ್ಕಾರ ಕೊಟ್ಟಿರುವಂತಹ ಸೈಟ್ ಬಂದಿರುವಂತಹ ಬಿಬಿಎಂಪಿ ಈ ಖಾತಾ ಮಾಡಲ್ಲ, ಇದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂತಹ ಸೈಟ್ದಾರರು ಈ ಖಾತಾದಾರರು ಏನ್ ಮಾಡಬೇಕು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರ ಕೊಟ್ಟಿರೋ ಸೈಟ್ ಪಡೆದಿರೋರಿಗೆ ಬಿಗ್ ಶಾಕ್, ಪರಂಪರಾಗತವಾಗಿ ಬಂದಿರೋ ಸೈಟ್ದಾರರಿಗೂ ಶಾಕ್. ಬೆಂಗಳೂರಿನಲ್ಲಿ ಈ ಖಾತಾ ಗೊಂದಲದ ಗೂಡಾಗಿದೆ. ಈ ಖಾತಾ ಆಗದೆ ಸಮಸ್ಯೆ ಆಗಿದೆ. ಇದಕ್ಕಾಗಿ ಜನ ಎಆರ್ಒ ಕಚೇರಿಗಳ ಬಳಿಗೆ ಅಲೆಯುತ್ತಾ ಇದ್ದಾರೆ. ಈ ಮಧ್ಯೆ ಈ ಖಾತಾ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಸರ್ಕಾರದಿಂದ ಸಿಕ್ಕಿರುವ ಸೈಟ್ ಮತ್ತು ಪರಂಪರಾಗತವಾಗಿ ಬಂದಿರೋ ಸೈಟ್ಗಳಿಗೆ ಈ ಖಾತಾ ಮಾಡಿಸುವುದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಸರ್ಕಾರದಿಂದ ಕೊಟ್ಟ ಸೈಟ್ಗಳಿಗೆ ಪರಂಪರಾಗತವಾಗಿ ಬಂದಿರೋ ಸೈಟ್ಗಳಿಗೆ ಸರಿಯಾಗಿ ದಾಖಲೆ ಇಲ್ಲದೆ ಕಾರಣ ಈ ಖಾತಾ ಆಗ್ತಾ ಇಲ್ಲ ಎಂಬುದು ಪತ್ತೆಯಾಗಿದೆ. ಸರ್ಕಾರದಿಂದ ನೀಡಿರುವ ಸೈಟ್ ಆಗಲಿ ಅಥವಾ ಪರಂಪರಾಗತವಾಗಿ ನಿಮಗೆ ಆನುವಂಶಿಕವಾಗಿ ನಿಮಗೆ ಬರ್ತಕ್ಕಂಥ ಸೈಟ್ಗಳನ್ನು ಮಾಡಲಿಕ್ಕೆ ಖಾತಾ ಮಾಡಲಿಕ್ಕೆ ಸೇಲ್ ಡೀಡ್ ಇರಲ್ಲ. ಇದಕ್ಕಾಗಿ ಸೇಲ್ ಡೀಡ್ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬೋದು. ನಾವು ಆ ಆಧಾರದ ಮೇಲೇನೂ ಕೂಡ ಈ ಖಾತಾ ಮಾಡ್ತಾ ಇದ್ದೇವೆ. ಇನ್ನು ಸರ್ಕಾರದಿಂದ ಬಂದಿರೋ ಸೈಟನ್ನ ಆಸ್ತಿದಾರರು ಬೇರೆಯವರಿಗೆ ಮಾರಿರಬಹುದು, ಅದರ ದಾಖಲೆಗಳನ್ನ ಕೊಡದೇ ಇರಬಹುದು, ಅಥವಾ ಆಸ್ತಿದಾರರ ಬಳಿ ಜಾಗ ಮಾರಾಟ ಮಾಡುವಾಗ ಇದ್ದ ಆದಾಯಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಇರಬಹುದು. ಅಂತಹ ದಾಖಲೆಗಳನ್ನ ಕೊಟ್ರೆ ಖಾತಾ ಮಾಡಿಸೋ ಚಿಂತನೆ ಮಾಡಬಹುದು. ಬರೀ ಇನ್ಕಂಬರೆನ್ಸ್ ಕೇಳ್ತಾ ಇದ್ದೇವೆ. ಇನ್ಕಂಬರೆನ್ಸ್ ಅಂದರೆ ಸೇಲ್ ದಾಖಲೆ ಇಲ್ಲ, ಸೇಲ್ ದಾಖಲೆ ಇಟ್ಕೊಂಡಿಲ್ಲ, ನಿಮಗೆ ಪರಂಪರಾಗತವಾಗಿ ಬಂದಿದೆ, ಆದರೆ ನೀವು ಸೇಲ್ ಮಾಡಿರ್ಬೋದು ಬೇರೆಯವರಿಗೆ, ಇತ್ಯಾದಿ ವಿಚಾರಗಳಲ್ಲಿ ಇನ್ಕಂಬರೆನ್ಸ್ ನೋಡ್ತಾ ಇದ್ದೇವೆ. ಮ್ಯಾನ್ಯುವಲ್ ಖಾತೆ ಇತ್ತು ಅಂತ ಆದರೆ ಆಧಾರದ ಮೇಲೆ ಈ ಖಾತೆ ಇಶ್ಯೂ ಮಾಡ್ತೇವೆ, ಮುಂದೆ ಅದನ್ನು ಸೇಲು ಮಾಡಬಹುದು. ಸರ್ಕಾರದಿಂದ ಕೊಟ್ಟಿರೋ ಸೈಟ್ಗಳಿಗೆ ಸೇಲ್ ಡಿಡ್ಡಿದ್ರೆ ಈ ಖಾತಾ ಆಗುತ್ತೆ. ಇಂತಹ ಸೈಟ್ಗಳಿಗೆ ಈ ಖಾತಾ ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತಿದ್ದಾರೆ. ಸರ್ಕಾರದಿಂದ ಕೊಟ್ಟಿರೋ ಸೈಟ್ಗಳಿಗೆ ಈ ಖಾತಾ ಆಗ್ತಿಲ್ಲ ಅನ್ನೋದು ಬಿಬಿಎಂಪಿ ದೂರುಗಳು ಬರ್ತಿವೆ. ಸರಿಯಾಗಿ ತಿಳುವಳಿಕೆ ಇರದೇ ಇರುವುದರಿಂದ ಜನರಿಗೆ ಸ್ವಲ್ಪ ಈ ಕಡೆ ಆ ಕಡೆ ಇಸ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕಾಗಿ ನಾನು ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಮುನೀಶ್ ಮುದ್ಗಲ್ಗೆ ಹೇಳಿದ್ದೀನಿ, ಅದು ನೋಡ್ತಾ ಇದ್ದಾರೆ ಈ ಥರ ಏನಿದೆ, ಮತ್ತು ಅವರಿಗೆ ಕೂಡ ಯಾರೋಗಳಿಗೆ ಗೈಡೆನ್ಸ್ ಕೊಡ್ತೀವಿ. ಇಂತಹ ಸೈಟ್ಗಳ ಈ ಖಾತಕ್ಕಾಗಿ ಯಾವ ರೀತಿಯ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.